ರಣರಂಗವನ್ನ ಬಿಟ್ಟು ಓಡಿ ಹೋಗುವ ಹೇಡಿ ನಾನಾಗಲಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರೆದುಕೊಂಡಿರುವ ಇತ್ತೀಚಿನ ಎಕ್ಸ್‌ಪೋಸ್ಟ್ ಈಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಸಾಮಾಜಿಕ ನ್ಯಾಯದ ದಿನದ ಪ್ರಯುಕ್ತ ಮಾಡಿದ ಈ ಅಂಕಣದಲ್ಲಿ ಅವರು ಕೇವಲ ಒಂದು ಸಂದೇಶ ನೀಡಿಲ್ಲ, ಸ್ಪಷ್ಟವಾಗಿ ಸಮರ ಘೋಷಣೆ ಮಾಡಿರುವಂತೆ ಕಾಣುತ್ತಿದೆ. ಸದ್ಯ ಸಿಎಂ ಕುರ್ಚಿ ಸುತ್ತಲೂ ನಡೆಯುತ್ತಿರುವ ಕುತೂಹಲಕರ ರಾಜಕೀಯ ಚಟುವಟಿಕೆಗಳ ನಡುವೆ ಬಂದಿರುವ ಈ ಬರಹಕ್ಕೆ ಬೇರೆ ಅರ್ಥಗಳನ್ನು ಹುಡುಕಲಾಗ್ತಿದೆ. ನನ್ನ ಉಸಿರಿರುವವರೆಗೂ ಹೋರಾಡುತ್ತೇನೆ, ರಣರಂಗ ಬಿಟ್ಟು ಓಡಿ ಹೋಗುವ ಹೇಡಿ ನಾನಾಗಲಾರೆ ಎಂಬ ಸಾಲುಗಳು ನೋಡಿದರೆ ಇದು ಸಾಮಾನ್ಯ ಪ್ರತಿಕ್ರಿಯೆ ಅಲ್ಲ ಅನ್ನೋದು ಸ್ಪಷ್ಟ. ಕಳೆದ 4 ದಶಕಗಳ ತನ್ನ ರಾಜಕೀಯ ಜೀವನವನ್ನ ಅವರು ಕಲ್ಲು ಮುಳ್ಳಿನ ಹಾದಿ ಎಂದು ಬಣ್ಣಿಸಿದ್ದಾರೆ. ರಾಜಕೀಯವಾಗಿ ಮುಗಿಸಲು ಹಲವಾರು ದೊಡ್ಡ ನಾಯಕರು ಕುಟಿಲ ಕರಸ್ಥಾನಗಳನ್ನ ಮಾಡಿದ್ದಾರೆ. ಆದರೆ ಜನರ ಆಶೀರ್ವಾದದಿಂದ ಎಲ್ಲವನ್ನೂ ಎದುರಿಸಿ ಬಂದಿದ್ದೇನೆ ಎಂದು ಹೇಳಿದ್ದಾರೆ. ಇದರಿಂದ ಅವರು ತಮ್ಮ ಮೇಲೆ ನಡೆಯುತ್ತಿದೆ ಎನ್ನಲಾಗುತ್ತಿರುವ ಷಡ್ಯಂತ್ರಗಳನ್ನ ಕೇವಲ ವೈಯಕ್ತಿಕ ದಾಳಿ ಎಂದು ನೋಡುತ್ತಿಲ್ಲ, ನನ್ನನ್ನ ನಂಬಿರುವ ಜನರ ವಿರುದ್ಧದ ದಾಳಿ ಎಂದು ಫ್ರೇಮ್ ಮಾಡುತ್ತಿದ್ದಾರೆ. ಇದು ಸಾಮಾನ್ಯ ರಾಜಕೀಯ ಭಾಷೆ ಅಲ್ಲ, ಇದು ಭಾವನಾತ್ಮಕ ಮತ್ತು ಹೋರಾಟದ ಧಾಟಿ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನೆಂದರೆ, ಸಿದ್ದರಾಮಯ್ಯ ಅವರು ಈ ಹೋರಾಟವನ್ನ ಸತ್ಯ, ನ್ಯಾಯ ಮತ್ತು ಧರ್ಮಕ್ಕಾಗಿ ನಡೆಯುತ್ತಿರುವ ಹೋರಾಟ ಎಂದು ವರ್ಣಿಸಿದ್ದಾರೆ. ಸಾಮಾಜಿಕ ನ್ಯಾಯದ ಬಂಡಿಯನ್ನ ಎಳೆದುಕೊಂಡು ಹೋಗುವುದು ಸುಲಭ ಅಲ್ಲ. ಅವಕಾಶ ವಂಚಿತರ ಪರ ನಿಂತವರನ್ನ ವರ್ತಮಾನ ಕ್ರೂರವಾಗಿ ನಡೆಸಿಕೊಂಡಿದೆ ಎಂದು ಅವರು ಹೇಳಿರುವುದು ತಾವು ಅನುಭವಿಸಿದ ರಾಜಕೀಯ ಒತ್ತಡಗಳನ್ನ ಸೂಚಿಸುತ್ತದೆ. ಆದರೆ ಇದೇ ಸಾಲುಗಳ ನಡುವೆ ಅವರು ಸ್ಪಷ್ಟವಾಗಿ ಒಬ್ಬ ಹೋರಾಟಗಾರನ ಇಮೇಜ್ ಕಟ್ಟಿಕೊಳ್ಳುತ್ತಿದ್ದಾರೆ. ಬಡವರು, ಶೋಷಿತರು, ದುರ್ಬಲರು, ಸಂವಿಧಾನ ಈ ಪದಗಳನ್ನ ಪುನಃ ಪುನಃ ಬಳಸಿರುವುದು ಅವರ ರಾಜಕೀಯ ಬ್ರ್ಯಾಂಡ್ ಯಾವತ್ತೂ ಸಾಮಾಜಿಕ ನ್ಯಾಯದ ಸುತ್ತಲೇ ತಿರುಗುತ್ತದೆ ಅನ್ನೋದನ್ನ ಮತ್ತೆ ನೆನಪಿಸುತ್ತಿದೆ. ರಾಜ್ಯದ ಜನತೆ 136 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತಂದಿದ್ದಾರೆ ಎಂದು ಅವರು ನೆನಪಿಸಿಕೊಂಡಿದ್ದಾರೆ. ಇದರ ಅರ್ಥ ಏನೆಂದರೆ, ಈ ಜನಶಕ್ತಿ ನನ್ನ ಹಿಂದೆ ಇದೆ ಅನ್ನೋ ಸಂದೇಶ. ವಿರೋಧಿಗಳಿಗೆ ಇದು ಸಹಿಸಲಾಗ್ತಿಲ್ಲ ಎಂದು ಅವರು ಬರೆದುಕೊಂಡಿರುವುದು ಹೊರಗಿನ ರಾಜಕೀಯ ವಿರೋಧಿಗಳಷ್ಟೇ ಅಲ್ಲ, ಒಳಗಿನ ಅಸಮಾಧಾನ ಗುಂಪುಗಳಿಗೂ ತಿರುಗೇಟು ಆಗಿರಬಹುದು ಎನ್ನುವ ಚರ್ಚೆ ಜೋರಾಗಿದೆ. ಹೀಗಾಗಿ ಈ ಪೋಸ್ಟ್ ಯಾರಿಗೋಸ್ಕರ? ಹೊರಗಿನ ವಿರೋಧಿಗಳಿಗ ಅಥವಾ ತಮ್ಮದೇ ಪಕ್ಷದಲ್ಲಿ ಅವರನ್ನ ತುಳಿಯಲು ಯತ್ನಿಸುತ್ತಿದ್ದಾರೆ ಎನ್ನಲಾಗುತ್ತಿರುವ ಒಳಗಿನ ವಿರೋಧಿಗಳಿಗ? ನೋಡಿದರೆ ಇಬ್ಬರಿಗೂ ಒಂದೇ ಬಾಣ ಹಾರಿಸಿದಂತಿದೆ. ನನ್ನ ವಿರುದ್ಧ ಯಾಕೆ ಷಡ್ಯಂತ್ರ ಮಾಡ್ತಿದ್ದಾರೆ ಎನ್ನುವುದು ನನಗೆ ಗೊತ್ತಿದೆ ಎಂಬ ಸಾಲು ವಿಶೇಷವಾಗಿ ಗಮನ ಸೆಳೆಯುತ್ತದೆ. ಇದು ಸಾಮಾನ್ಯ ರಾಜಕೀಯ ಆರೋಪ ಅಲ್ಲ, ಇದು ಎಚ್ಚರಿಕೆ. ಪಕ್ಷದ ಒಳಗೆ ಯಾರಾದರೂ ಸಿಎಂ ಕುರ್ಚಿ ಬಗ್ಗೆ ಲೆಕ್ಕ ಹಾಕುತ್ತಿದ್ದಾರೆ ಎನ್ನುವ ಮಾತುಗಳು ಸುತ್ತಾಡುತ್ತಿರುವ ಸಂದರ್ಭದಲ್ಲಿ ಬಂದಿರುವ ಈ ಹೇಳಿಕೆ ನಾನು ಹಿಂತಿರುಗುವುದಿಲ್ಲ ಅನ್ನೋ ಸ್ಪಷ್ಟ ಸಂದೇಶ ಕೊಡುತ್ತದೆ. ವಾಸ್ತವವಾಗಿ ಸಿದ್ದರಾಮಯ್ಯ ಅವರ ರಾಜಕೀಯ ಪಯಣ ನೋಡಿದರೆ ಅವರು ಹೀಗೆ ಹೋರಾಟದ ಭಾಷೆ ಬಳಸುವುದು ಹೊಸತೇನಲ್ಲ. ಒಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಹಂತ ಹಂತವಾಗಿ ಸಂಘಟನಾತ್ಮಕ ರಾಜಕೀಯದಲ್ಲಿ ತಾವು ಸ್ಥಾನ ಪಡೆದುಕೊಂಡವರು. ಜಾತಿ, ವರ್ಗ, ರಾಜಕೀಯದ ಸವಾಲುಗಳ ನಡುವೆ ವಿವಿಧ ಹಂತಗಳಲ್ಲಿ ಸೋಲು ಗೆಲುವುಗಳನ್ನು ಎದುರಿಸಿ ಕೊನೆಗೆ ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕನಾಗಿ ಬೆಳೆದವರು. ಅವರು ಕಟ್ಟಿಕೊಂಡಿರುವ ಸಾಮಾಜಿಕ ನ್ಯಾಯದ ನಾಯಕ ಎಂಬ ಇಮೇಜ್ ಒಂದೇ ದಿನದಲ್ಲಿ ಬಂದದ್ದಲ್ಲ. ವರ್ಷಗಳ ಪರಿಶ್ರಮ, ಹೋರಾಟ, ರಾಜಕೀಯ ಬುದ್ಧಿವಂತಿಕೆ ಇದಕ್ಕೆ ಕಾರಣ. ಗ್ರಾಮೀಣ ಹಿನ್ನೆಲೆಯಿಂದ ಬಂದ ನಾಯಕನಾಗಿ ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವರ ನಡುವೆ ಅವರು ಕಟ್ಟಿಕೊಂಡಿರುವ ಒಡನಾಟವೇ ಅವರ ಜನಪ್ರಿಯತೆಯ ಮೂಲ. ಇತ್ತೀಚಿನ ಈ ಪೋಸ್ಟ್ ನೋಡಿದ್ರೆ ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡುವ ಮನಸ್ಥಿತಿ ಇನ್ನೂ ಕಡಿಮೆ ಅನ್ನೋದು ಸ್ಪಷ್ಟವಾಗುತ್ತಿದೆ. ಉಸಿರು ಇರುವವರೆಗೆ ಹೋರಾಡುತ್ತೇನೆ ಎಂದವರು ಮಧ್ಯದಲ್ಲೇ ಹೋರಾಟ ನಿಲ್ಲಿಸುವ ನಾಯಕನಂತೆ ಕಾಣುವುದಿಲ್ಲ. ರಾಜಕೀಯವಾಗಿ ಒತ್ತಡ ಹೆಚ್ಚಾದಷ್ಟು ಅವರು ಇನ್ನಷ್ಟು ತೀವ್ರವಾಗಿ ಪ್ರತಿಕ್ರಿಯಿಸುವ ಶೈಲಿ ಹೊಂದಿದ್ದಾರೆ. ಅದೇ ಧಾಟಿ ಇಲ್ಲಿ ಕಾಣಿಸಿದೆ. ಈ ಬರಹ ಒಂದು ಭಾವನಾತ್ಮಕ ಘೋಷಣೆ ಮಾತ್ರವಲ್ಲ, ಇದು ಒಂದು ರಾಜಕೀಯ ಸ್ಟೇಟ್ಮೆಂಟ್. ನನ್ನ ಹಿಂದೆ ಜನರ ಬೆಂಬಲ ಇದೆ, ನಾನು ಹೋರಾಟಕ್ಕೆ ಸಿದ್ಧ ಎನ್ನುವ ಸಂದೇಶವನ್ನ ಬಲವಾಗಿ ತಲುಪಿಸುವ ಪ್ರಯತ್ನ. ಒಟ್ಟಿನಲ್ಲಿ ಈ ಪೋಸ್ಟ್ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚರ್ಚೆ, ಕೌತುಕ ಹುಟ್ಟಿಸುವುದು ಖಚಿತ. ಸಿದ್ದರಾಮಯ್ಯ ಅವರು ತಮ್ಮನ್ನು ಸುತ್ತುವರಿದ ರಾಜಕೀಯ ವಾತಾವರಣಕ್ಕೆ ಬೆಚ್ಚಿ ಬಿದ್ದಂತೆ ಕಾಣುವುದಿಲ್ಲ, ಬದಲಾಗಿ ಅದನ್ನೇ ಒಂದು ಹೋರಾಟದ ವೇದಿಕೆಯಾಗಿಸಿಕೊಂಡಂತೆ ಕಾಣಿಸುತ್ತಿದ್ದಾರೆ. ಹಾಗಾಗಿ ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸಿದರೆ ಅವರು ಸ್ವಯಂ ಪ್ರೇರಿತವಾಗಿ ಸಿಎಂ ಸ್ಥಾನ ಬಿಟ್ಟುಕೊಡುವ ಸಾಧ್ಯತೆ ಈಗಿನ ಸ್ಥಿತಿಯಲ್ಲಿ ಬಹಳ ಕಡಿಮೆ ಎನ್ನುವ ಭಾವನೆ ರಾಜಕೀಯ ವಲಯದಲ್ಲಿ ಮೂಡುತ್ತಿದೆ.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.